ಈ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇರುವಂತ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ನೀವು ಕೂಡ ಮಾಡೆಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ ಗ್ಯಾರಂಟಿ ಸ್ಕೀಮ್ಗಳನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ? ನೋಡಿ, ಕಳೆದ ಬಾರಿ ಚುನಾವಣೆ ಆದಾಗ ಇಡೀ ಕಾಂಗ್ರೆಸ್ಸು ಅವರ ಅವನತಿ ಕಾಣ್ತಾ ಇತ್ತು ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಬಂದು ಬಿ ಜೆ ಪಿಯನ್ನು ಪೇ ಸಿ ಎಮ್ ಆಂದೋಲನ ಶುರು ಮಾಡಿದ್ರು. ಸುಳ್ಳುಗಳನ್ನು ಹೇಳ್ಕೊಂಡು ಜನರಿಗೆ ಪೈಪೋಟಿಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಬಂದರು. ರಾಹುಲ್ ಗಾಂಧಿ ಬಂದಾಗ ಒಂದು ಗ್ಯಾರಂಟಿ, ಸೋನಿಯಾ ಗಾಂಧಿ ಬಂದಾಗ ಒಂದು ರ್ಯಾಲಿಗೆ ಒಂದು ಗ್ಯಾರಂಟಿ, ಈ ಥರದ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಸ್ಕೀಮ್ ಮಾಡ್ಕೊಬಂದು ಯುವ ನಿಧಿಯನ್ನು ಅವ್ರ ಪ್ಲ್ಯಾನಲ್ಲೇ ಇರಲಿಲ್ಲ. ಪ್ರಿಯಾಂಕಾ ಖರ್ಗೆ ಇವರು ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಅದೊಂದು ಗ್ಯಾರಂಟಿ. ಹೀಗೆ 5 ಗ್ಯಾರಂಟಿಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಗ್ಯಾರಂಟಿಗಳಿಗೆ ಘೋಷಣೆ ಮಾಡಿದ್ರು. ಅದರಂತೆ ಏನು ರಾಜ್ಯದ ಬೊಕ್ಕಸ ಖಾಲಿಯಾಗಿದ್ದರೂ ಕೂಡ ಇವರು ಗ್ಯಾರಂಟಿಗಳಿಗೆ ದುಡ್ಡು ಹೊಂಚೋಕ್ಕೆ ಇವ್ರ ಹತ್ರ ಖಜಾನೆಯಲ್ಲಿ ದುಡ್ಡಿರಲಿಲ್ಲ. ಆದರೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಂಥ ನಮ್ಮದು ಒಂದೇ ಅಜೆಂಡಾ. ಒಂದು ಕಾಂಗ್ರೆಸ್ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿ ಹೇಳದಂತೆ ನಡ್ಕೊಳ್ಬೇಕು, ಸಮರ್ಪಕವಾಗಿ ತಿಂಗಳಿಗೆ ನಾವು ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಹೇಳಿದಂಥ ಸರ್ಕಾರ ಕಳೆದ ಸಚಿವರೇ ಹೇಳಿದಂಥ ಮಾತು 2 ತಿಂಗಳು ಹಣ ನಾವು ಆಲೇ ಕೊಟ್ಬಿಟ್ಟಿದ್ದೀವಿ ಅಂದರು, 5,000 ಕೋಟಿ. ಅದಿನ್ನೂ ಲೆಕ್ಕ ಕೊಟ್ಟಿಲ್ಲ. ಏನು ಪಂಚ ಗ್ಯಾರಂಟಿಗಳಿಗೆ ಇವರು ಗೃಹಲಕ್ಷ್ಮಿಗೆ 26,608 ಕೋಟಿ ಹಣ, ಗೃಹ ಜ್ಯೋತಿಗೆ 9,657 ಕೋಟಿ, ಅನ್ನಭಾಗ್ಯಕ್ಕೆ 8,079 ಕೋಟಿ, ಮತ್ತು ಶಕ್ತಿ ಯೋಜನೆಗೆ 5,015 ಕೋಟಿ, ಯುವ ನಿಧಿ ಅದು ಯಾರಿಗೆ ದುಡ್ಡು ಹೋಗಿದೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಯಾವ ಯುವಕರಿಗೆ ದುಡ್ಡು ಹೋಗಿದೆ, ಯಾವ ಖಾತೆಗೆಯಿಂದ ದುಡ್ಡು ಹೋಗಿದೆ ಅಂತ, ಎಷ್ಟು ಜನ ಆದರೂ ಫಲಾನುಭವಿಗಳು ಅಂತ ಇವತ್ತಿಗೂ ಲೆಕ್ಕ ಕೊಟ್ಟಿಲ್ಲ ರಾಜ್ಯ ಸರ್ಕಾರ. ಒಟ್ಟು 52,000 ಕೋಟಿಗಳ ಇಡೀ ವರ್ಷ ವ್ಯಯ ಮಾಡುವಂಥ ಈ ಸರ್ಕಾರ ಕಳೆದ ಬಾರಿ ಸದನದಲ್ಲದೆ ಮಾದೇವಪ್ಪನವ್ರು ಹೇಳ್ತಾರೆ, ಏನು SCP TSP ಈ ಇದ್ದಂಥ ಹಣವನ್ನು 25,000 ಕೋಟಿ ಹಣವನ್ನು ಈ ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತ. ಆದರೆ SCP TSP ಹಣದಲ್ಲಿ 7D ಮತ್ತು 7C ಮಾಡ್ಕೊಂಡು ಅಲ್ಲಿ ಕಲ್ಯಾಣಕ್ಕೆ, ದಲಿತರ ಕಲ್ಯಾಣಕ್ಕೆ, ಅವ್ರ ಸ್ಕಾಲರ್ಶಿಪ್ಗೆ, ಹಾಸ್ಟೆಲ್ ಫೆಸಿಲಿಟೀಸ್ಗೆ ವ್ಯಯ ಮಾಡಿದಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದೀವಿ ಅಂತ ಅದೇ ಸಚಿವರು ಸದನದಲ್ಲಿ ಹೇಳಿದಂಥ ಮಾತು ಈ ರಾಜ್ಯಕ್ಕೆ, ಆ ಜನಾಂಗದ ಏಳಿಗೆಗೆ ಗೊತ್ತಿದೆ. ಹಾಗಾಗಿ ಒಟ್ಟಾರೆ ಇವರು ಖಜಾನ ಖಾಲಿಯಾಗಿದ್ದರೂ ಕೂಡ ಕೇಂದ್ರ ಸರ್ಕಾರವನ್ನು ಬಟ್ ಮಾಡುವಂಥ ಕೆಲಸಗಳನ್ನು ಮಾಡೋದು, ಅಲ್ಲಿಂದ ಫಂಡ್ ಬಂದಿರಲ್ಲ ಅಂತ ಹೇಳುವಂಥದ್ದನ್ನು ಮಾತಾಡ್ತಾ ಇದ್ದಾರೆ. UPA ಸರ್ಕಾರದಲ್ಲಿ 2004ರಿಂದ 2014ವರೆಗೆ 60,779 ಕೋಟಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು ಅವರ UPA ಸರ್ಕಾರದ ಅವಧಿಯಲ್ಲಿ. ಆದರೆ NDA ಸರ್ಕಾರದಲ್ಲಿ 10 ವರ್ಷಗಳಲ್ಲಿ 2014ವರೆಗೂ 2009ರಿಂದ 2014ವರೆಗೂ 3 ಪಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದು 2023ವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಹಣ ಎಷ್ಟು ಗೊತ್ತಾ? 2,67,00,000 ಕೋಟಿಯನ್ನು ಹಣವನ್ನು ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನು ಹೇಳಿ ಎಲ್ಲೋ ಒಂದು ಕಡೆ ಜನವನ್ನು ಇವತ್ತು ಬಸ್ಗಳು ಯಾವ ಡೀಸೆಲ್ ಹಾಕ್ಸೋಕ್ಕೆ ಕಾಸಿಲ್ಲ. ಇವತ್ತು 4,000 ಬಸ್ಗಳನ್ನು, ಎಲೆಕ್ಟ್ರಿಕ್ ಬಸ್ಗಳನ್ನು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕುಮಾರಸ್ವಾಮಿ ಅವರು ಮಂತ್ರಿಯಾಗಿದ್ದಾರೆ. ನೀವೇನ್ ಹೇಳ್ತಿದ್ದೀರಾ ಅಂಕಿ ಅಂಶಗಳು ಎಲ್ಲವೂ ಕೂಡ ಒಪ್ಪುವಂತದ್ದೇ. ಅದಕ್ಕೆ ಉತ್ತರವನ್ನ ಕುಮಾರಸ್ವಾಮಿ ಅವರ IACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಈ ಗ್ಯಾರಂಟಿಗಳನ್ನು ಒಂದ್ಸಲ ನಾವು ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಇವತ್ತು ಅವ್ರದೇ ಶಾಸಕರು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ದುಡ್ಡಿಲ್ಲ, ಅನುದಾನ ಬರ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೈಕಮಾಂಡ್ ಮುಂದೆ, ಅವರ ಉಸ್ತುವಾರಿ ಮಂತ್ರಿಗಳ ಮುಂದೆ, ಸುರ್ಜೇವಾಲಾ ಅವ್ರ ಮುಂದೆ 1-to-1 ಸಭೆಯಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಒಟ್ಟಾರೆ ಅವ್ರ ಶಾಸಕರೇ ಈ ಸರ್ಕಾರದ ಮೇಲೆ ತಿರುಗಿ ಬೀಳ್ತಿದ್ದಾರೆ. 1 ರೂಪಾಯಿ 5 ಲಕ್ಷ 10 ಲಕ್ಷ ಕಾಮಗಾರಿಗೆ ಇವತ್ತು MLA ಆಗಿದ್ರು. ನಾವು ಸರ್ಕಾರದ ಬೊಕ್ಕಸ ಏನೇ ಖಾಲಿ ಆಗಿರಬಹುದು, ಆದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನ ಎಷ್ಟು ಚೆನ್ನಾಗಿ ತೆಗೆದುಕೊಂಡು ಹೋಗ್ತಿದೆ ಅಂತ ಅಂದ್ರೆ ಅದಕ್ಕೆ ಜನರ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಕೊಟ್ಟಂತ ಅನ್ನಭಾಗ್ಯ ಯಾರು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರಾ? ಇವತ್ತು ಕೇಂದ್ರದಿಂದ ಬರುವಂತ 10 kg ಅಕ್ಕಿಯನ್ನ ಕೊಡ್ತಾ ಇದ್ರು ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ರು 10 kg ಕೊಡ್ತೀನಿ ಅಂತ. ಕೇಂದ್ರದಿಂದ ಬರುವಂತ 5 kg ಜೊತೆಗೆ ಇವರು ಇನ್ನೂ 5 kg ಅಕ್ಕಿ ಕೊಡಕ್ ಆಗ್ತಾ ಇಲ್ಲ. ಇವರು 10 kg ಕೊಟ್ಟಿದ್ರೆ 15 kg ಅಕ್ಕಿ ಕೊಡಬೇಕಾಗಿತ್ತಲ್ಲ, 15 kg ಅಕ್ಕಿ ಕೊಡಬೇಕಾಗಿತ್ತು.
ಸಿರಿಧಾನ್ಯ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಮಾತಾಡಿ. ಹೀಗೆ ಇವರ ನೀವು ಅನ್ನ mic ನ ಭಾಗ್ಯ mute ಫೇಲ್ಯೂರ್. ಮಾಡಿ ಒಂದು 5 minutes. ಹಾಗಾಗಿ ಗೃಹಲಕ್ಷ್ಮಿ ತಿಂಗಳು ಹೋಯ್ತಲ್ಲ, ಮಾತಾಡಿ ಮತ್ತೆ ಏಪ್ರಿಲ್ ಮತ್ತೆ ಮುಗಿಸ್ಲಿ ಅವರು. ಇಲ್ಲ ಅಂದ್ರೆ ನೀವು ಹೇಳಿದ್ರಿ ನಾನು ಮಾತಾಡಕ್ಕೆ ನಾನು ಮಾತಾಡ್ತೀನಿ. ಆಲ್ರೆಡಿ ಕೊಟ್ಬಿಟ್ಟಿದೀವಿ 5,000 ಕೋಟಿಯನ್ನ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಮಾತಾಡಿದ್ರು. ಅದನ್ನ ಇವತ್ತಿವರೆಗೂ ಅಂಕಿಅಂಶ ಕೊಟ್ಟಿಲ್ಲ. ಅದು ಯಾರ ಖಾತೆಗೆ ಹೋಗಿದೆ? ದುಡ್ಡು ಕೊಡ್ಬೇಕಲ್ಲ, ಈ ರಾಜ್ಯದ ತೆರಿಗೆ ದುಡ್ಡಲ್ವಾ? ನಾವು ವಿರೋಧ ಪಕ್ಷವಾಗಿ ಸದನದಲ್ಲೇ ಖಂಡಿಸಿದ್ವಿ. ಇದನ್ನ ಫೈನಾನ್ಸ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ಬೇಕಲ್ಲ. ಯಾರ ಖಾತೆಗೆ ದುಡ್ಡು ಹೋಗಿದೆ, 2 ತಿಂಗಳಿಂದ ದುಡ್ಡು ಯಾರ ಖಾತೆಗೆ ಹೋಗಿದೆ? ಹಾಗಾಗಿ ಒಟ್ಟಾರೆಯಾಗಿ ಶಕ್ತಿ ಯೋಜನೆಯಲ್ಲಿ ಇವತ್ತು ನೋಡಿ, ಬಸ್ಗಳು ಡೀಸೆಲ್ ಇಲ್ಲದೆ ನಿಂತಿವೆ, ಗುಜರಿಗೆ ಹೋಗಿ ನಿಂತಿವೆ. 4,000 ಎಲೆಕ್ಟ್ರಿಕ್ ಗಾಡಿಗಳಿಗೆ ಆ ಡ್ರೈವರ್ಗಳ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಈಗ ರಾಜ್ಯ ಸರ್ಕಾರಕ್ಕೆ. ಹೀಗಾಗಿ ಒಟ್ಟಾರೆ ಇವರ ಎಲ್ಲ ಸ್ಕೀಮ್ಗಳು ಕೂಡ ಬೋಗಸ್ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳ್ದಂಥದ್ದು ತಿನ್ಕಾಡ್ತಾ ಇದೆ. ರಾಜ್ಯದ ಬೊಕ್ಕಸಲ್ಲಿ ಹಣ ಇಲ್ಲ ಇವ್ರ ಹತ್ರ. ಹಾಗಾಗಿ ಈ ಗ್ಯಾರಂಟಿಗಳನ್ನು ಅವ್ರಿಗೆ ಏನು ಮಾಡಬೇಕಪ್ಪ ಅನ್ನೋ ಚಿಂತನೆ ಈಗ ಶುರು ಆಗಿದೆ. ನಾವು ಇದನ್ನು ಮೊದಲೇ ಹೇಳ್ತಾ ಬಂದ್ವಿ. ಹಾಗಾಗಿ ಯಾರೋ ಒಬ್ರು ಬಾಗ್ಲು ಮಾಡಿಸ್ಕೊಂಡ್ರು, ಪೆಟ್ಟಿ ಅಂಗಡಿ ಮಾಡಿಸ್ಕೊಬಿಟ್ರು, ಒಬ್ರು ಜೀವನ ಅಲ್ಲ ರೀ. ಇವತ್ತು ರಾಜ್ಯದಲ್ಲಿ ನಿಮ್ಗೆ ಇಷ್ಟೊತ್ತವರೆಗೂ ಕಾಲಾವಕಾಶ ರಾಜ್ಯದಲ್ಲಿ ಯಾವುದೇ ಕಾಮಗಾರಿಗಳಾಗ್ತಾ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಮಾಡಿ ಅಷ್ಟೇ ಸರ್. ನಿಮ್ಮ ಮಾತು ಆನೆ ರೋಗಲ್ಲ, ಒಂದ್ ನಿಮಿಷ ಇರಿ. ಇವಾಗ ನೀವೇನ್ ಹೇಳ್ತಾ ಇದ್ದೀರಾ, ಏನ್ ಮಾತನಾಡ್ತಾ ಇದ್ದೀರಾ, ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನ ನೀವ್ ಇನ್ಸ್ಪೈರ್ ಆಗಿ ತೆಗೆದುಕೊಂಡಿದ್ದೀರಾ. ಎಷ್ಟೋ ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದೀರಾ. ಎಸ್, ನಿಮ್ಮ ಹತ್ರ ಮಾತನಾಡ್ತೀನಿ.